ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮ ನೀರು, ನಮ್ಮ ನೀರು, ಹಸಿರೇ ಉಸಿರು. ಪರಿಸರ ತಜ್ಞನ ಮಳೆಯನ್ನ ಹಿಡಿದಿಟ್ಟು ನಿಧಾನವಾಗಿ ನಮಗೆ ಕೊಡುತ್ತೆ. ಒಮ್ಮೆಗೆ ಕೊಟ್ರೆ ಪ್ರವಾಹ ಬರುತ್ತೆ. ಆಯೋಗಕ್ಕೂ ಹೇಳಿದೆ, ನಾವು ಅನುಮತಿ ಕೊಟ್ಟಿಲ್ಲ ಅಂತ. ಆದ್ರೆ ಪೂಜ್ಯ ಗುರೂಜಿಗಳು ಈಗ ರಸ್ತೆ ಅಗಲೀಕರಣಕ್ಕೆ ಸರ್ವೆ ಮಾಡಿ ಕಲ್ಲು ನೆಡ್ಲಿಕ್ಕೆ ಬಂದಿದ್ರು, ನಾವು ವಿರೋಧಿಸಿ ಅವ್ರನ್ನ ಹೊಡೆದು. ಹಾಗಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಇದ್ದಲ್ಲೇ ಹೇಗೆ ಕೆಲಸ ಕಳಿಸಲಾಗಿದೆ ಅಂತ ಈ ಮೂಲಕ ತಮ್ಮರಿಗೆ ಹೇಳ್ತಾ ಇದ್ದೀನಿ. ಟೆಂಡರ್ ಕರಿಬೇಕಾದ್ರೆ ಕೇಂದ್ರ ಸರ್ಕಾರದ ಒಪ್ಪಿಗೆನೇ ಇಲ್ದೇನೆ ಟೆಂಡರ್ ಕರೆದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಈ ಸರ್ಕಾರ ಹೋಗ್ಬಿಡುತ್ತೆ. ಅಷ್ಟರೊಳಗೇನೆ 10,700 ಕೋಟಿ ಲೂಟಿ ಮಾಡಬೇಕು ಅಂತ ಟೆಂಡರ್ ಕರೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಇದನ್ನು ನಡೆಯಕ್ ಬಿಡಲ್ಲ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ ಎ ಟಿ ರಾಮಸ್ವಾಮಿ ಅವರು ಹೇಳಿದ್ರು, ಇವತ್ತು ಒಂದು ದಿನದ ಹೋರಾಟ ಅಲ್ಲ ಅಂತ. ರಾಮಸ್ವಾಮಿ ಅವರೇ, ಶಿವಮೊಗ್ಗ ಹೋರಾಟಗಾರರ ನಾಡು. ಈ ನಾಡಿನಲ್ಲಿ ಯಾವುದೇ ನ್ಯಾಯಬದ್ಧವಾದ ಹೋರಾಟಕ್ಕೆ ನಾವು ಬೆಂಬಲ ಇದ್ದೇ ಇರುತ್ತೆ. ನಿಮ್ಮ ಪರಿಸರಕ್ಕಾಗಿ ನಾವು ಏನ್ ಯೋಚನೆ ಮಾಡಿದಿರಿ, ನಿಮ್ಮ ಹೋರಾಟಕ್ಕೆ ರಾಷ್ಟ್ರಭಕ್ತ ಬಳಗ ನಿಮ್ ಜೊತೆ ಪೂರ್ಣ ಇರುತ್ತೆ. ಯಾವ ಅನುಮಾನ ಇಲ್ಲ. ಇದಲ್ದೇನೆ ಶಿವಮೊಗ್ಗದ ವಿವಿಧ ಸಂಘಟನೆಗಳನ್ನು ಕೂಡ ಜೊತೆ ಸೇರಿಸಿಕೊಂಡು ಅನೇಕ ಹೋರಾಟಗಳು ಇವಾಗಿದ್ದಾಗ ಮಾಡ್ಕೊಂಡು ಬಂದಿದ್ದಾರೆ. ಶ್ರೀಯುತ BM ಕುಮಾರಸ್ವಾಮಿ ಅವರು, ಶ್ರೀಪತಿ ಅವರು, ನಮ್ಮ ಜನಾರ್ದನ ಪೈ ಅವರು, ನಮ್ಮ ಗುರೇದವರು, ಶೇಖರ್ ಗೌಡ ಅವರು, ಅನೇಕ ಪ್ರಮುಖರ ಹೆಸರೆಲ್ಲ ಹೇಳ್ತಾ ಹೋಗ್ಬೋದು. ಇವರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಾವು ಖಂಡಿತ ಅವ್ರ ಜೊತೆ ಇದ್ದೇವೆ. ನಮ್ಮ ಹಿರಿಯರಾದ ಪದ್ದಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಿಸಿಲಿದ್ರು ಬಂದು ಕೂತಿದ್ದಾರೆ. ನಮ್ಮ ಬಿಸಿಲು ನೆರಳು ನಾವು ನೋಡೋ ಪ್ರಶ್ನೆ ಇಲ್ಲ. ಯಾವ ಕಾರಣಕ್ಕೂ ಕೂಡ ಗುರುಜಿ, ನೀವ್ ಹೆಣದ ಮೇಲೆ ಕಾರ್ಯಕ್ರಮ ಅಂತ ಹೇಳ್ತೀವಿ, ನಾವು ನಿಮ್ಮ ಹೆಣದ ಮೇಲೆ ಮಾಡಕ್ ಬಿಡಲ್ಲ. ಯಾವನ್ ಮಾಡಕ್ ಬರ್ತಾನಲ್ಲ ಅವನ್ ಹೇಳ ತೆಗಿತೀವಿ ನಾವು. ಅರ್ಥ ಆಯ್ತಾ? ನಿಮ್ಮಂತ ಪವಿತ್ರವಾದ ಸ್ವಾಮಿಗಳು ಧರ್ಮವನ್ನು ಉಳಿಸ್ಬೇಕು, ದೇಶವನ್ನು ಉಳಿಸ್ಬೇಕು ಅಂತ ನೀವು ಹೊರಟಿರಂತ ಸಂದರ್ಭದಲ್ಲಿ ನಿಮ್ಮ ಹೆಣದ ಮೇಲೆ ಈ ಯೋಜನೆ ಆಗಕ್ ಬಿಡೋದಿಲ್ಲ. ಯಾರು ಇದನ್ನ ಮಾಡಕ್ ಹೊರಟಿದ್ದಾರೋ ಅಂತ ಸರಿಯಾದ ಬುದ್ಧಿಯನ್ನ ನಾವು ಕಳಿಸ್ತೀವಿ. ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಪರಿಸರಕ್ಕಾಗಿ ನಾವು ಅಂತ ಹೋರಾಟ ಮಾಡ್ಕೊಂಡೇನೆಲ್ಲ ಹೊರಟಿದ್ದಾರೆ. ಅಲ್ಲಿಂದ ಬಂದಿಯಾರೆಲ್ಲ ನಮ್ಮ ಸ್ನೇಹಿತರು. ನೀವು ಹಾಸನ ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ನಿಜಕ್ಕೂ ಕೂಡ ಧಾರವಾಡದಿಂದ ಬಂದಿದ್ದೀರಾ, ಬೆಳಗಾವಿಯಿಂದ ಬಂದಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ, ನಿಮ್ ಜೊತೆಗೆ ಪೂರ್ಣ ಶಿವಮೊಗ್ಗ ಜಿಲ್ಲೆ ಜನ ಕೈ ಜೋಡಿಸ್ತೇವೆ. ಈ ಯೋಜನೆಯನ್ನು ಜಾರಿ ತರಕ್ ಬಿಡಲ್ಲ ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ, ಅನೇಕರು ಮೈಸೂರು ಆಗ್ಬೋದು. ಖಂಡಿತ ಒಂದೇ ಮಾತು ಹೇಳ್ಬಿಡ್ತೀನಿ ನೋಡಿ. ಬಹಳ ರಾಜ್ಯದಲ್ಲಿರಂತ ಪರಿಸರವಾದಿಗಳು, ಪ್ರಮುಖರು, ವಿದ್ವಾಂಸರು, ಎಕ್ಸ್ಪರ್ಟ್ಸ್ ಒಂದು ವರದಿ ಕೊಟ್ಟಿದ್ದಾರೆ. ಅವ್ರ ಹೆಸರನ್ನು ಮಾತ್ರ ಹೇಳ್ಬಿಡ್ತೀನಿ ನಾನು. ಅಖಿಲೇಶ್ ಚಿಪ್ಲಿ, ಡಾಕ್ಟರ್ ಯಲ್ಲಪ್ಪ ರೆಡ್ಡಿ, ಭಾರ್ಗವಿ ರಾವ್, ದಿಲೀಪ್ ಕಾಮತ್, ಜೋಸೆಫ್ ಹೂವರ್, SR ಹಿರೇಮಠ್, ಈ ರೀತಿ 25 ಜನ ಎಕ್ಸ್ಪರ್ಟ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಇದು ಬೇಡ ಅಂತ. ಪಾಪ ಯಾಕೋ ಗೊತ್ತಿಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೆ ಇದು ಆಗ್ಬೇಕು ಅಂತ KPC ಅವರು ಹಿಡ್ಕೊಂಡು ಬೆನ್ನತ್ತಿದ್ದಾರೆ. KPC ಅಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆ ಮೀಟಿಂಗ್ ಮಾಡಿದ್ವಿ ನಾವು. ಮತ್ತೆ ಸಂಜೆ 5 ಗಂಟೆ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೋರಾಟ. ಸಂದೇಶ್ ಹೆಗಡೆ ಅವರು, ಗೋಪಾಲ್ ಗೌಡ್ರು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಎ ಟಿ ರಾಮಸ್ವಾಮಿಗೆ ಪ್ರಾರ್ಥನೆ ಮಾಡ್ತೇನೆ, ಒಂದ್ ಕಡೆ ಜನಪರ ಹೋರಾಟಗಳಾಗಿ ಅಕಸ್ಮಾತ್ ಇವರೇನಾದ್ರು ಕೂಡ ಟೆಂಡರ್ ಕರಿಬೇಕು ಇಷ್ಟೆಲ್ಲ ನೀವೆಲ್ಲ ಇಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ನಾವು ಕೂಡ ಸುಪ್ರೀಂ ಕೋರ್ಟ್ ಹೋಗ್ಬೋದಾ, ನೀವು ಚಿಂತೆ ಮಾಡಿ. ಆ ದಿಕ್ಕಲ್ಲೂ ಕೂಡ ನಾವು ಪೂರ್ಣ ಅದಕ್ಕೆ ನಿಮ್ಗೆ ಸಹಕಾರ ಕೊಡ್ತೇವೆ. ಇಷ್ಟು ಮಾತ್ರ ತಿಳಿಸ್ತಾ ಕೊನೆಗಾಗಿ ಮಾರುತಿ ಗುರುಜಿ ಆಗ್ಬೋದಾ? ಇನ್ನಾರ ಮಾತಾಡ್ಬೇಕಾ? ಬೇಡ ಅಂತಿದೆ ನೀವು, ಬೇಡಲ್ಲ? ಆಯ್ತು. ಯಾರಪ್ಪ? ಬೇಡ, ಮಾತಾಡೋದು. ಅವ್ರ ಜೀವನನೇ ಕಳ್ಕೊಂತೀನಿ ಅಂತ ಹೇಳ್ಬೇಕಾದ್ರೆ
ನಾವಿವತ್ತು ಯೋಚನೆ ಮಾಡಬೇಕಾಗಿದೆ, ಅವ್ರ ಜೀವ ಕೊಡಬೇಕು, ಮುಂದಿನ ನಮ್ಮ ಪೀಳಿಗೆ. ಯಾಕೆಂತಂದ್ರೆ ಶ್ರೀಕಾಂತ್ ಅವ್ರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು ಭೂಕಂಪ ಆಗತ್ತೆ ಅಂತ. ಭೂಕಂಪ ಅಂತ ಏನು ಅಂತಾನೆ ಶಿವಮೊಗ್ಗ ಜನತೆಗೆ ಗೊತ್ತಿಲ್ಲ. 16,000 ಮರನ ಕಡಿತೀನಿ ಅಂತ ಹೇಳ್ತಾ ಇದ್ದಾರೆ. 16,000 ಒಂದೇ ಒಂದು ಸಣ್ಣ ಮರ ಅಂದ್ರೆ ಸಣ್ಣ ಒಂದು ಸಸಿ ಏನಾದ್ರು ಎತ್ಕೊಂಡು ಹೋದ್ರೆ ಒಳಗಡೆ ಹಾಕ್ತೀರಿ, ನನ್ನ ಹತ್ರ ನಮ್ಮ ಅಪ್ಪನ ಹತ್ರ ಬರ್ತೀರಿ, ಬಿಡಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ತಿದೆ. ಇವ್ರಿಗೆ ಒಳ ಹಾಕಂತವ್ರು ಯಾರೀಗ? ಈ 16,000 ಗಿಡ ಕಡಿತೀನಿ ಮರ ಕಡಿತೀನಿ ಅಂತ ಹೇಳ್ತಿದಾರಲ್ಲ, ಒಂದಂತೂ ಸತ್ಯ, ಯಾವುದೇ ಕಾರಣಕ್ಕೂ ಕೂಡ 1 ಇಂಚನ್ನು ಕೂಡ ಭೂಮಿನ ಅಲ್ಲಾಡ್ಸಕ್ ನಾವ್ ಯಾರು ಕೂಡ ಬಿಡಲ್ಲ ಅಂತ ನಾನು ಇವತ್ತು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. 23 ಕಡೆ ಭೂಕುಸಿತ. ನಮಗೆ ಇದ್ಯಾವುದು ಗೊತ್ತೇ ಇಲ್ರಿ. ಅಲ್ಲಿ ಕೇದಾರದಲ್ಲಿ ಬದ್ರಿಯಲ್ಲಿ ಇದನ್ನೆಲ್ಲ ಕೂಡ ನಾವು ಕೇಳಿದೀವಿ. ಬಂಗಾರದಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಬಂಗಾರಮಕ್ಕಿ ಸ್ವಾಮೀಜಿಗಳ ಆಶೀರ್ವಾದದಿಂದ. ಪಶ್ಚಿಮ ಘಟ್ಟ ಉಳಿಸೇನಂತ ಹೋರಾಟಕ್ಕೆ ಈ ರೀತಿ ತರ್ತಾ ಇದ್ರಲ್ಲ, KJ ಜಾರ್ಜ್ ಅವರೇ, ನಿಮಗೆ ನಿಜಕ್ಕೂ ಕೂಡ ದುಡ್ಡು ಮಾಡ್ಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಾಡಿ. ಶಿವಮೊಗ್ಗ ಕಡೆ ತಲೆ ಹಾಕ್ಬೇಡಿ, ಶಿವಮೊಗ್ಗ ಕಡೆ ಕಾಲ್ ಹಾಕ್ಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬಿಡಲ್ಲ, ಶಿವಮೊಗ್ಗ ದಾಟ್ಲಿಕ್ಕೆ ಬಿಡಲ್ಲ. ಟೆಂಡರ್ ಅಂತ ಹೇಳ್ತಾ ಇದ್ರಿ, ಟೆಂಡರ್ ಮಾಡ್ಲಿಕ್ಕೂ ಬಿಡಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗೋರೆ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ. ಇದ್ರಲ್ಲಿ ಖಂಡಿತವಾಗಿ ಹೇಳ್ತಾ ಇದೀನಿ, ಮಲೆನಾಡಿದ ಜನ ನಾವು ಶಾಂತವಾಗಿರ್ತೀವಿ. ನಮಗ್ ಕೆಣಕಕ್ ಬರಬೇಡಿ. ಕೆಣಕಿದ್ರೆ ನಮಗೆ ಸಿಂಹ ರೂಪನೂ ಕೂಡ ನಮಗೆ ತೋರ್ಸಕ್ ಬರುತ್ತೆ ಅಂತ ಈ ಒಂದು ದೊಡ್ಡ ರಾಷ್ಟ್ರಭಕ್ತ ಬಳಗ ನಾವೆಲ್ಲರೂ ಕೂಡ ಸೇರಿದೀವಿ. ಹಾಗಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀನಿ. ಮಾರುತಿ ಗುರೂಜಿಯವರು ಹೇಳಿದ್ರು, ಇನ್ ಯಾವುದೇ ಕಾರಣಕ್ಕೂ ಕೂಡ ಜೀವ ತೆಗೆಯಂತ ಕೆಲಸ ಅವ್ರ ಬಾಯಲ್ಲಿ ಬರಬಾರ್ದು. ನಾವೆಲ್ಲರೂ ಕೂಡ ಎಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ನಾವು ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಇಡೀ ರಾಷ್ಟ್ರಭಕ್ತ ಬಳಗ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಮಾರುತಿ ಗುರುವಿಗೆ ನಾವಿನ್ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಬಿಸಿಲಿದ್ರು ಕೂಡ ಯಾರು ಕೂಡ ಒಂದು ಅಲ್ಲಾಡ್ದಲೆ ತಾವೆಲ್ಲರೂ ಕೂಡ ಕೊಟ್ಟಿದ್ರಿ. DC ಅವ್ರು ಬರೋವರ್ಗು ಕೂಡ ಕೂರೋಣ. ನಾವೆಲ್ಲರೂ ಕೂಡ ಈ ಒಂದು ಪ್ರಾಜೆಕ್ಟ್ ಇಲ್ಲವರೆಗೂ ಕೂಡ ಇಡೀ ನಿಮ್ಮ ಬಳಗ ಜೊತೆ ನಾವ್ ಇರ್ತೀವಿ ಅಂತ ಸಂದರ್ಭ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎಲ್ಲರೂ ಕೂಡ ನಮಸ್ಕಾರ.